ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್‌ಗೆ ಎಲ್ಲರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವ್ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಹೋದ ಸೋಮವಾರದ ದಿನ ಮಾಡಿರೋ ವ್ಲಾಗ್‌ನ ಈ ಸೋಮವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ. ನಾನು ಸಂಕ್ರಾಂತಿ ಹಬ್ಬನ ಮಾಡಿರ್ಲಿಲ್ಲ. ನಿನ್ನೆ ವ್ಲಾಗಲ್ಲಿ ಹೇಳಿದ್ದೀನಿ ನಾನು. ಸೊ ಇವತ್ತು ಸಂಕ್ರಾಂತಿ ಹಬ್ಬನ ಮಾಡ್ತಾ ಇದ್ದೀನಿ. ಸೊ ರಥಸಪ್ತಮಿ ದಿನ ಮಾಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ನನಗೆ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ. ನಾನ್ ಇನ್ನೇನು ಸೋಮವಾರ ಮನೆ ದೇವ್ರ ವಾರ ಆಗಿರೋದ್ರಿಂದ ಮಾಡ್ಬೇಡ ಅಂತೇಳಿ ಈಗ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಆಲ್ರೆಡಿ 8 ಗಂಟೆ ಆಗಿತ್ತು ನಾನ್ ರಂಗೋಲಿ ಹಾಕ್ಬೇಕಾದಾಗ. ಯಾಕೆಂದ್ರೆ ರೀಸನ್ ಇಷ್ಟೇನೆ. ಇವತ್ತು ನಮ್ಮ ಮಠದಲ್ಲಿ ಪ್ರಾಬ್ಲಮ್ ಆಗಿತ್ತು. ಏನೋ ನೀರ್ ಬರೋದು, ನೀರ್ ಆನ್ ಆಗೋದು ಅದೆಲ್ಲ ಇರುತ್ತಲ್ವಾ? ಸೊ ಅದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ನೀರೇ ಬರ್ತಾ ಇರ್ಲಿಲ್ಲ. ಎಲ್ಲೂ ನೀರ್ ಬರ್ತಾ ಇಲ್ಲ ಮನೇಲಿ ಅಂದ್ಮೇಲೆ ಇನ್ನ ಮನೆ ಮುಂದೆ ನೀರ್ ಹಾಕೋದ್ ಯಾವಾಗ? ರಂಗೋಲಿ ಹಾಕೋದ್ ಯಾವಾಗ ನಾನು? ಸೊ ಹಾಗಾಗಿ 8 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ ರಂಗೋಲಿ ಹಾಕಕ್ಕೆ. ನನ್ಗೆ ತುಂಬಾ ಬೇಜಾರಾಗೋಯ್ತು. ನನ್ ಪ್ಲಾನಿಂಗ್ ಇದ್ದಿದ್ದು 6 ಗಂಟೆಗೆ ಪೂಜೆನೆ ಮುಗಿಸ್ಬೇಕಂತ ಪ್ಲಾನಿಂಗ್ ಇತ್ತು. ಸೊ ಆಗ್ಲಿಲ್ಲ ಇವತ್ತು. ಸಖತ್ತು ಬೇಜಾರಾಯ್ತು. ಸಿಂಪಲ್ ಆಗಿ ನನ್ಗೆ ಹೇಗ್ ಬರುತ್ತೋ ಹಾಗೆ ರಂಗೋಲಿನ ಹಾಕಿದೀನಿ. ಆದ್ರೆ ಈ ರೀತಿನೂ ಹಬ್ಬ ಮಾಡ್ತಾರ ಅಂತ ಅನ್ಸುತ್ತೆ ನಿಮ್ಗೆ. ಲಾಸ್ಟ್ ಅಲ್ಲಿ ವರ್ಗು ವಿಡಿಯೋ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ನಿಜವಾಗೂ ಬೇಜಾರಾಯ್ತು ಇವತ್ತು. ನನ್ಗೆ ಹಬ್ಬ ಮಾಡ್ದಂಗೆ ಅನ್ಸಿಲ್ಲ ಇವತ್ ಮಾತ್ರನ. ರಂಗೋಲಿನೆಲ್ಲ ಹಾಕಿದ್ಮೇಲೆ ಇನ್ನ ಮನೆಗ್ ಬಂದ್ಬಿಟ್ಟು ಫಸ್ಟ್ ಇವತ್ತು ಊಟ ಮಾಡಿದೀನಿ. ಊಟ ಮಾಡಿ ಪೂಜೆಗೆ ರೆಡಿ ಮಾಡ ಅಂತೇಳಿ ಮನೇನ ತೊಳಿತಾ ಇದೀನಿ. ಸೊ ಎಷ್ಟು ಬೇಜಾರಾಗಿದೆ ಅಂತಂದ್ರೆ, ಈ ರೀತಿನೂ ಹಬ್ಬ ಮಾಡ್ತೀರಾ ನೀವು ಅಂತ ಕೂಡ ನೀವು ಕೇಳ್ಬೋದು ಈ ವಿಡಿಯೋದಲ್ಲಿ. ಆ ರೀತಿ ಹಬ್ಬ ಮಾಡಿದೀನಿ ಈ ಸರಿ. ಸೊ ಇನ್ನೆಲ್ಲ ಮನೆನೆಲ್ಲ ಒರೆಸ್ಕೊಂಡೆ. ಒರೆಸ್ಕೊಂಡಿದ್ದಾದ್ಮೇಲೆ ಇನ್ನ ಫ್ರೆಶ್ ಅಪ್ ಆಗಕ್ ಹೋಗ್ಬೇಕಲ್ವಾ? ಸೊ ಇನ್ನ ಆ ಕಡೆ ರೂಮು, ಈ ಕಡೆ ರೂಮು, ಅಡ್ಗೆ ಮನೆ ಎಲ್ಲ ಒರೆಸ್ದೆ. ಹೊರಗಡೆ ರಂಗೋಲಿ ಕೂಡ ಹಾಕ್ದೆ. ಎಲ್ಲ ಆದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಫಸ್ಟ್ ಪೂಜೆ ಸಾಮಾನ್ ತೊಳಿಬೇಕಲ್ವಾ? ಇನ್ನು ಅಷ್ಟ್ರಲ್ಲೇನೆ ನೀರು 8:30, 9 ಗಂಟೆಗೆಲ್ಲ ನೀರ್ ಬಂತಲ್ವಾ? ನೀರ್ ಬಂದ್ಮೇಲೆನೆ ಮನೆ ತೊಳ್ಯಕ್ ಸ್ಟಾರ್ಟ್ ಮಾಡಿದ್ ನಾನು. ಸೊ ಇನ್ನ ದೇವ್ರ ಮನೆಗ್ ಬಂದೆ ಫಸ್ಟು ಫ್ರೆಶ್ ಅಪ್ ಆದ್ಮೇಲೆ. ಊಟ ಮಾಡಿದ್ಮೇಲೆ ಇವತ್ತು ಪೂಜೆ ಮಾಡ್ತಾ ಇದೀನಿ. ನನ್ಗದೇ ತುಂಬಾ ಬೇಜಾರು. ಸೊ ಇನ್ನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಿತ್ತು. ಪೂಜೆ ಸಾಮಾನೆಲ್ಲ ಎತ್ಕೊಂಡೆ. ಎತ್ಕೊಂಡಿದ್ದಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಫೋಟೋಗಳೆಲ್ಲ ಒರೆಸ್ಬಿಟ್ಟು ಬಟ್ನೆಲ್ಲ ಇಟ್ಟಿದೀನಿ. ಸೊ ಇವತ್ತು ಒಂದು ಕಳಸದ್ ಚೊಂಬ್ ತಗೊಂಡಿದ್ದೆ ನಾನು. ಇದನ್ನ ತಗೊಂಡು ಆಲ್ರೆಡಿ ನಾನು ಒಂದು 4, 5 ತಿಂಗಳು 5, 6 ತಿಂಗಳಾಗಿತ್ತು ಅನ್ಸುತ್ತೆ. ಸೊ ಇಟ್ಟಿರ್ಲಿಲ್ಲ. ಇನ್ನ ನಾನು ಹೊಸಾದ್ ಇನ್ನು ಇವತ್ತು ಇಡ್ಬೇಕಂತ ಅನ್ಕೊಂಡಿದ್ದೆ. ಇದು ನಾನ್ ಮುಂಚೆನೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ. ಸಂಕ್ರಾಂತಿ ಹಬ್ಬಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು. ಸೊ ಸಂಕ್ರಾಂತಿ ಹಬ್ಬದ ದಿನ ಮಾಡ್ಲಿಲ್ವಲ್ಲ, ಇವತ್ತು ಇಡೋಣ ಅಂತೇಳಿ ತಗೊಂಡಿದೀನಿ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಸೊ ಇನ್ನ ಪೂಜೆ ಸಾಮಾನೆಲ್ಲ ತೊಳಿತಾ ಇದೀನಿ. ನಮ್ದು ಹಿತ್ತಾಳೆ ತಾಮ್ರದ್ದೇ ಇರೋದು ಪೂಜೆ ಸಾಮಾನುಗಳೆಲ್ಲ. ಯಾಕೆಂದ್ರೆ ಬೆಳ್ಳಿದು ನಾನು 2 ದೀಪ, ಒಂದ್ ಇವಾಗ ಕಳಸದ್ ಚೊಂಬ್ ಬಿಡ್ತಾ ಇದೀನಲ್ಲ ಅದೊಂದು, ಮತ್ತೆ 2 ಹ್ಮ್ ಇದು ಅರ್ಶಿನ ಕುಂಕುಮ ಹಾಕೊಳಕ್ಕೆ ಸಣ್ಣ ಸಣ್ಣದು 2 ಹ್ಮ್ ಇದಾವೆ ಅಷ್ಟೇನೇನೆ. ಸೊ ಇನ್ನೇನು ತಗೊಂಡಿಲ್ಲ. ಸೊ 2 ದೀಪಲೆ ಕಂಬ ತಗೊಂಡಿದೀನಿ. ಅದನ್ನ ವರಮಹಾಲಕ್ಷ್ಮಿ ಹಬ್ದಲ್ಲಿ ಮಾತ್ರ ಇಡ್ತೀನಿ. ಅಷ್ಟ್ ಮಾತ್ರ ತಗೊಳಕ್ ಆಗಿದ್ದು ನನ್ಗೆ. ಸೊ ಇನ್ನೇನು ಎಲ್ಲಾ ಪೀತಾಂಬರಿ ಹಾಕಿ ತೊಳಿತೀನಿ ನಾನು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆಕ್ಚುಲಿ. ಪೀತಾಂಬರಿ ಯೂಸ್ ಮಾಡೋದ್ರಿಂದ ಹಿತ್ತಾಳೆ ತಾಮ್ರ ಈಸಿಯಾಗೇನೆ ಕೈಯಲ್ಲಿ ವಾಶ್ ಮಾಡಿದ ತಕ್ಷಣನೇ ಕ್ಲೀನ್ ಆಗ್ಬಿಡುತ್ತೆ. ಯಾವ ಬ್ರಷ್ ಬೇಡ, ಎಂತದು ಬೇಡ ಇದಕ್ಕೆ. ಸೊ ನಾನ್ ಅದನ್ನೇ ಯೂಸ್ ಮಾಡೋದು ತುಂಬಾ ದಿನಲಿದ್ದ. ಯಾವುದೋ ಒಂದು ಹುಣ್ಸೆಹಣ್ಣು ಅಂತದೆಲ್ಲ ಹಾಕಿ ಏನು ನಾನು ವಾಶ್ ಮಾಡಲ್ಲ. ನಿಂಬೆಹಣ್ಣು ಯೂಸ್ ಮಾಡ್ತಾರೆ ಒಬ್ಬೊಬ್ರು. ಆ ತರ ಎಲ್ಲ ನನ್ಗೆ ಅಭ್ಯಾಸ ಇಲ್ಲ. ಪೀತಾಂಬರಿಯಲ್ಲೇ ಚೆನ್ನಾಗ್ ಹೋಗುತ್ತೆ. ಸೊ ಮೊದ್ಲೆಲ್ಲ ಹಿತ್ತಾಳೆ ಸಾಮಾನುಗಳೆಲ್ಲ ಹುಣ್ಸೆಹಣ್ಣಲ್ಲೇ ತೊಳಿತಾ ಇದ್ರು ಅಮ್ಮರೆಲ್ಲ ನೋಡಿದ್ದೆ ನಾನು. ಸೊ ಇವಾಗ ಇದ್ ಬಂದಿದ್ಯಲ್ವಾ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗ್ ಹೊಳಿತಾ ಇದೆ ಅಂತಂದ್ರೆ. ಅಷ್ಟು ಚೆನ್ನಾಗ್ ಹೊಳಿತೈತೆ, ನಿಜವಾಗೂ ಸುಳ್ಳಲ್ಲ, ಪೀತಾಂಬರಿ ಯೂಸ್ ಮಾಡೋದ್ರಿಂದ. ಇವಾಗೆಲ್ಲ ಇನ್ನು ಸ್ಪ್ರೈ ಕೂಡ ಬಂದಿದೆ ಅದು. ಸೊ ನಾನು ಇನ್ನ ಲಿಕ್ವಿಡ್ ನ ತಗೊಂಡಿಲ್ಲ. ಇದನ್ನೇ ಪುಡಿನೇ ಹಾಕಿ ಯೂಸ್ ಮಾಡ್ತಾ ಇರ್ತೀನಿ. ಎಷ್ಟು ಚೆನ್ನಾಗ್ ಹೊಳಿತಾ ಇದೆ ನೋಡಿ. ಸೊ ಇನ್ನೆಲ್ಲ ಪೂಜೆ ಸಾಮಾನೆಲ್ಲ ತೊಳ್ಕೊಂಡಿದ್ದ ಆಯ್ತು. ತೊಳ್ಕೊಂಡಿದ್ದ ಆದ್ಮೇಲೆ ಹೂವಗಳ್ನೆಲ್ಲ ತಗೊಂಡಿದ್ದೆ. ಆಂಟಿ ಬಂದ್ ಕೊಟ್ಟೋಗಿದ್ರು. ಮಾಮೂಲಿ ಕೊಡ್ತಾರಲ್ಲ ಅವ್ರು. ಇವತ್ತು ಹೂವಗಳು ತುಂಬಾನೇ ತಗೊಂಡಿದ್ದೆ ನಾನು. ಸೊ ಇನ್ನ ಎಲ್ಲ ಒರೆಸ್ದೆ. ಒರೆಸ್ಬಿಟ್ಟು ಆದ್ಮೇಲೆ ಇನ್ನ ಎಲ್ಲ ಹೂಗಳು ಇಡ್ಬೇಕಲ್ವಾ? ಫೋಟೋಕ್ ಆಲ್ರೆಡಿ ಎಲ್ಲ ಬಟ್ಟೆಲ್ಲ ಇಟ್ಟಿದೀನಿ. ನಾನ್ ಗಂಧ ಇಡ್ತೀನಿ ದೇವ್ರಿಗೆಲ್ಲಾನ. ಗಂಧ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಟ್ಟು ಅದೆಲ್ಲ ತೋರ್ಸಿಲ್ಲ ಅಷ್ಟೇ ನಿಮ್ಗೆ. ಗಂಧನ ಇಟ್ಟು ಗಂಧದ ಮೇಲೆ ಅರ್ಶಿನ ಕುಂಕುಮ, ಹೆಣ್ ದೇವ್ರಿಗಾದ್ರೆ ಮುಖಕ್ಕೆಲ್ಲ ಅರ್ಶಿನ ಬಳದ್ಬಿಟ್ಟು, ಸೊ ಹಣೆಗ್ ಮಾತ್ರ ಕುಂಕುಮ ಹಚ್ತೀನಿ. ಗಂಡ ದೇವ್ರುಗಳಿಗೆಲ್ಲ ಶಿವನ್ಗೂನು ವೆಂಕಟರಮಣ ಸ್ವಾಮಿಗೆಲ್ಲ ವಿಭೂತಿ ಹಚ್ಬಿಟ್ಟು ಕುಂಕುಮ ಹಚ್ತೀನಿ. ನನಗ್ ಗೊತ್ತಿರೋದ್ ನಾನ್ ಮಾಡ್ತಾ ಇದೀನಿ ಅಷ್ಟೇ. ಇನ್ನ ಮಾಮೂಲಿ ಎಲ್ಲಾ ದೇವ್ರಗಳ್ಗುನು ಗಂಧದ ಇಟ್ಬಿಟ್ಟು ಗಂಧದ ಮೇಲೆ ಕುಂಕುಮ ಹಚ್ತೀನಿ. ಇದು ರಾಘವೇಂದ್ರ ಸ್ವಾಮಿಗ್ ಮಾತ್ರ ಕುಂಕುಮ ಇಡ್ಬಾರ್ದಂತ ಹೇಳಿದ್ರು. ಹಾಗಾಗಿ ನಾನ್ ಬರೀ ಗಂಧನೇ ಇಡ್ತೀನಿ. ಅದ್ರಲ್ಲಿ ಏನು ಇಡೋದಿಲ್ಲ ಬೇರೆ.
ಸೊ ಇನ್ನೆಲ್ಲ ಹೂವನ್ನ ಇಡ್ತಾ ಇದೀನಿ. ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಇವತ್ತು ನಮ್ ದೇವ್ರು. ಇವತ್ತು ನಾನು ಈ ರೀತಿ ಫೋಟೋನ ಚೇಂಜ್ ಮಾಡಿದೀನಿ. ನೋಡ್ತಾ ಇರ್ಬೋದು ನೀವು. ಫೋಟೋ ಈ ಕಡೆ ಇಟ್ಟಿದೀನಿ. ಮೊದ್ಲೇ ಬೇರೆ ತರ ಇತ್ತು ದೇವ್ರ ಮನೆ, ಇವತ್ತೇ ಬೇರೆ ತರ ಇದೆ. ಸೊ ಇನ್ನ ನಾನು ಕೂಡ ಎಲ್ಲ ದೇವ್ರಿಗೆ ಇಟ್ಟಾದ್ಮೇಲೆ ಉಳಿದಿರುತ್ತಲ್ವಾ ಗಂಧ, ಅದನ್ನ ನಾನು ಹಣೆಗೆ ಇಟ್ಕೊಳ್ತೀನಿ. ನಂಗೆ ತುಂಬಾ ಇಷ್ಟ ಗಂಧ ಇಟ್ಕೊಳ್ಳೋದಂದ್ರೆ. ಸೊ ಒಂದ್ ಸ್ವಲ್ಪ ಹೂವನು ಕೂಡ ಮುಡ್ಕೊಂತೀನಿ. ನಾನ್ ಪೂಜೆ ಮಾಡ್ಬೇಕಾದಾಗ ಹಾಗೆ ಪೂಜೆ ಮಾಡ್ಬಾರ್ದಂತೆ. ಕೂದ್ಲನ್ನ ಬಿಟ್ಕೊಂಡು ನಾವು ಒಂದ್ ತಲೆಗೆ ಒಂದ್ ಹೂವನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕಂತೆ. ಮತ್ತೆ ನಾವು ತಾಳಿ ಇರುತ್ತಲ್ವಾ, ಅದಕ್ಕೆ ಅರ್ಶಿನ ಕುಂಕುಮ ಹಚ್ಕೊಂಡು, ಮತ್ತೆ ಕೆನ್ನೆಗೆ ಅರ್ಶಿನ ಹಚ್ಕೊಂಡು, ಸೊ ನಾನ್ ಈ ರೀತಿ ಪೂಜೆನ ಮಾಡೋದು. ಯಾಕೆಂದ್ರೆ ನಾವು ಮುತ್ತೈದೆ ಆಗಿರೋದ್ರಿಂದ ಈ ರೀತಿನೇ ಪೂಜೆ ಮಾಡ್ಬೇಕು. ಸೊ ಹಾಗಾಗಿ ಅದೇ ರೀತಿ ಎಲ್ಲಾರು ಹೆಣ್ಮಕ್ಳು ಇದೇ ರೀತಿ ಪೂಜೆ ಮಾಡಿ ಅಂತ ಹೇಳ್ತೀನಿ ನಾನು ವಿಡಿಯೋ ಮುಖಾಂತರ. ಸೊ ನೋಡಿ, ಅದ್ರ ಮೇಲೆ ಗಂಧದ ಮೇಲೆ ಚೂರು ಕುಂಕುಮ ಇಟ್ಕೊಂಡ್ರೆ ತುಂಬಾ ಲಕ್ಷಣವಾಗಿ ಕಾಣಿಸುತ್ತೆ. ನನ್ಗಂತೂ ತುಂಬಾನೇ ಇಷ್ಟ. ಸೊ ಇನ್ನು ಅದೆಲ್ಲ ಆದ್ಮೇಲೆ ದೀಪ ಹಚ್ತಾ ಇದೀನಿ ಇವಾಗ. ದೀಪ ಹಚ್ಚಿ ಗಂಧದ ಕಡ್ಡಿನ 3 ತಗೋಬಾರ್ದಂತೆ, 4 ತಗೊಂಡ್ ಬೆಳಗ್ತೀನಿ. ಸೊ ಇಲ್ಲಾಂದ್ರೆ 2 ತಗೋಬೇಕು, ಇಲ್ಲಾಂದ್ರೆ 4 ತಗೋಬೇಕು. 3 ತಗೊಂಡ್ ಬೆಳಗ್ಬಾರ್ದಂತೆ. ನನಗ್ ಗೊತ್ತಿರೋದ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದೀನಿ. ಸೊ ಏನಾದ್ರೂ ತಪ್ಪಿದ್ರೆ ನನಗೆ ಕಮೆಂಟ್ ಮಾಡ್ಬೋದು ಖಂಡಿತ. ನನಗ್ ಗೊತ್ತಿರೋದ್ನ ನಾನ್ ಮಾಡ್ತೀನಿ ಅಷ್ಟೇ. ಮತ್ತೆ ನಾನು ತುಪ್ಪದ ಆರತಿನ ಬೆಳಗ್ತೀನಿ. ಅಂದ್ರೆ ತುಪ್ಪದ ಆರತಿ ಅಂದ್ರೆ ನಾನು ಬತ್ತಿಗಳನ್ನ ತುಪ್ಪದಲ್ಲೇ ನೆನೆಸಿ ಇಟ್ಕೊಂಡಿರ್ತೀನಿ. ಒಂದು ಬಾಕ್ಸಿಗೆ ಹಾಕೊಂಡು 1 ತಿಂಗಳು ಬರೋಷ್ಟು ಇಟ್ಕೊಂತೀನಿ. ಅದನ್ನೆಲ್ಲ ಹಾಕಿ ಎರಡೆರಡು ಡೈಲಿ ಬೆಳಗ್ತೀನಿ ನಾನು ತುಪ್ಪದ ಆರತಿನ. ಸೊ ಅದಾದ್ಮೇಲೆ ಕರ್ಪೂರ ಕೂಡ ಬೆಳಗ್ತೀನಿ. ಅದೆಲ್ಲ ಮುಗೀತು. ಮತ್ತೆ ಬಾಗ್ಲಿಗೆ ಕೂಡ 2 ಊದ್ಕಡ್ಡಿನ ತಗೊಂಡೋಗಿ ಬೆಳಗ್ ಬಿಡ್ತೀನಿ. ಒಳಗಡೆ 2 ಇಡ್ತೀನಿ, ತುಳಸಿ ಗಿಡಕ್ಕೆ 2 ಇಟ್ಬಿಡ್ತೀನಿ ನಾನು. ಬಾಗ್ಲಿಗೆ ಇದು ಸಿಗಿಸ್ತಿದ್ನಲ್ವಾ, ಅದು ಹೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಬಾಗ್ಲ ಹತ್ರ ಇಡ್ತಾ ಇಲ್ಲ. ಒಂದ್ ತಂದ್ಬಿಟ್ಟು ಇಟ್ಟು ಬಾಗ್ಲಿಗೆ ಕೂಡ ಇಡ್ಬೇಕು. ಬಾಗ್ಲಿಗೆ ಹೆಂಗ್ ಮಾಡ್ತೀನಿ ಅಂದ್ರೆ, ಒಂದ್ ಇಟ್ಬಿಟ್ಟು ತುಳಸಿ ಗಿಡಕ್ಕೆ 1 ಇಟ್ಬಿಡ್ತೀನಿ. ಮನೆಗೆ 2 ಊದ್ಕಡ್ಡಿನ ಇಡ್ತೀನಿ. ನನಗ್ ಗೊತ್ತಿರೋದ್ ನಾನ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನೋಡಿ, ತುಳಸಿ ಗಿಡಕ್ಕೆ ಕೂಡ ಬೆಳಗ್ತಾ ಇದ್ದೀನಿ ಊದ್ಕಡ್ಡಿನ. ಬೆಳಗ್ಬಿಟ್ಟು ಆಯಮ್ಮನ ಆಶೀರ್ವಾದ ತಗೋಬೇಕು ನಾವ್ ಯಾವಾಗ್ಲೂನು. ನಾವ್ ಮುತ್ತೈದೆ ಆಗಿರೋದ್ರಿಂದ ನಮ್ಮನ್ನ ಚೆನ್ನಾಗ್ ಕಾಪಾಡ್ಕೊಂಡ್ ಬಾರಮ್ಮ, ನಮ್ಮನ್ನ ಇದೇ ರೀತಿ ಮುತ್ತೈದೆಯಾಗಿ ಇಡು ಅಂತೇಳಿ ನಾನು ಯಾವಾಗ್ಲೂ ಬೇಡ್ಕೊಳ್ತೀನಿ. ಆಯಮ್ಮ ಒಂದ್ ಹೆಣ್ಣಾಗಿರೋದ್ರಿಂದ ನಮ್ಮನ್ನ ಅನುಕಂಪದಿಂದ ನೋಡ್ತಾಳೆ ಅನ್ನೋ ಒಂದು ಭಾವನೆ, ನನ್ನ ಭಾವನೆ ಅಷ್ಟೇನೆ. ಸೊ ನೋಡಿ, ಈ ರೀತಿ ಇತ್ತು ಪೂಜೆ. ತುಂಬಾ ವಿಶೇಷವಾಗಿ ಕಾಣಿಸ್ತಿತ್ತು. ಯಾಕಪ್ಪ ಹಬ್ಬ ಮಾಡ್ದೆ ಅನ್ಸಿದ್ದು ಅಂತ ಹೇಳಿದ್ನಲ್ವಾ ಫಸ್ಟ್ಗೆನೆ. ನಿಜವಾಗೂ ದೇವ್ರ ಹತ್ರ ಹಾಲೊಂದ್ ಬಿಟ್ರೆ ಇನ್ನೇನು ಇಟ್ಟಿರ್ಲಿಲ್ಲ ನಾನು ಆಕ್ಚುಲಿ. ಸ್ವೀಟ್ ಮಾಡೋಣ ಅಂತ ಅನ್ಕೊಂಡ್ರೆ ಅದು ಮಾಡ್ಲಿಲ್ಲ. ಅವರೆಕಾಯಿನೂ ಬೇಯಿಸ್ಲಿಲ್ಲ, ಕಡ್ಲೆಕಾಯಿನೂ ಬೇಯಿಸ್ಲಿಲ್ಲ, ಏನು ಇಲ್ಲ. ಕೊಬ್ಬು ತಂದಿಲ್ಲ, ಒಂದ್ ಕುಂಬಳಕಾಯಿ ತಂದಿಲ್ಲ. ಎಷ್ಟು ಬೇಜಾರಾಯ್ತು ಅಂತಂದ್ರೆ ನಿಜವಾಗೂ ಬೆಳಗ್ಗೆ ಬೆಳಗ್ಗೆನೆ ಮೂಡ್ ಅಪ್ಸೆಟ್. ಯಾಕೆ ಅಂತಂದ್ರೆ ನೀರೇ ಬರ್ತಿರ್ಲಿಲ್ಲ ಮನೇಲಿ. ಆ ನೀರ್ ಬರ್ದಿದ್ದೆ ಮೂಡ್ ಅಪ್ಸೆಟ್ ಆಗ್ಬಿಡ್ತು ನನ್ಗೆ. ಏನು ಇಡ್ದಲೇನೆ ಈ ಸರಿ ಸಂಕ್ರಾಂತಿ ಹಬ್ಬನ ಮಾಡಿದೀನಿ. ತುಂಬಾ ಬೇಜಾರಾಗ್ತಿದೆ. ಆದ್ರೂ ಭಗವಂತ ನನ್ ಪೂಜೆಗೆ ಮೆಚ್ಕೊಳ್ತಾನೆ ಅಂತ ಅನ್ಕೊಂಡಿದೀನಿ. ಸೊ ನೋಡಿ, ಈ ರೀತಿ ಬಾಗ್ಲು ಡಿಸೈನ್ ಮಾಡಿದೀನಿ. ತುಂಬಾ ಚೆನ್ನಾಗ್ ಕಾಣಿಸ್ತಿತ್ತು ರಂಗೋಲೆ. ನನ್ಗೆ ಅಷ್ಟು ಏನ್ ಬರ್ತಿತ್ತು ಅದ್ ಮಾಡಿದೀನಿ. ಇನ್ನೊಂದ್ ಏನ್ ಎಡವಟ್ ಮಾಡಿದೀನಿ ಗೊತ್ತಾ, ತುಳಸಿ ಗಿಡದ ಹತ್ರ ರಂಗೋಲಿ ಹಾಕಿ ಅದಕ್ಕೂ ಕಲರ್ನ ತುಂಬಿಲ್ಲ. ಈ ರೀತಿ ಎಲ್ಲಾ ಎಡವಟ್ ಕೆಲ್ಸನ ಇವತ್ ಮಾಡಿರೋದ್ ನಾನು. ಸೊ ಇನ್ನೆಲ್ಲಾ ಪೂಜೆ ಎಲ್ಲಾ ಮುಗ್ಸಿದ್ದಾಯ್ತು. ಪೂಜೆ ಮುಗಿಯೋಷ್ಟ್ರಲ್ಲಿ ಮಿನಿಮಮ್ 2, 2:30, 3 ಗಂಟೆ ಆಯ್ತು ಅನ್ಸುತ್ತೆ. ಸೊ ಇನ್ನ ಸ್ವಲ್ಪ ಹೊತ್ತು ಕೂದಲನ್ನ ನಾನು ಆರಿಸ್ಕೊಂತೀನಿ. ಯಾವಾಗ್ಲೂ ಅಷ್ಟೇ ಇಲ್ಲಿ ಕುತ್ಕೊಂಡು ಈ ಜಾಗದಲ್ಲಿ ಬಿಸಿಲು ಕಾಯ್ತಾ ಇರುತ್ತೆ. ಬಟ್ಟೆಗಳೆಲ್ಲ ಒಣಗಾಕಿರ್ತೀನಿ ಒಂದ್ ಸೈಡ್ ಅಲ್ಲಿ. ಬಟ್ಟೆಗಳಂತೂ ನಮ್ಮ ಮನೆ ಮುಂದೆ ಎನಿ ಟೈಮ್ ಇರ್ತಾವೆ ಬಿಡಿ. ಇನ್ನ ಕೂದಲೆಲ್ಲ ನೀಟಾಗೆ ಆರಿಸ್ಕೋಬೇಕು. ಇಲ್ಲ ಅಂದ್ರೆ ತಲೆನೋವಂತೂ ಪಕ್ಕ ಬರುತ್ತೆ. ಎಲ್ಲ ವಿಡಿಯೋದಲ್ಲೂ ಹೇಳ್ತಲೇ ಇರ್ತೀನಿ, ಮಂದ ಇರೋದ್ರಿಂದ ಕೂದ್ಲ. ತಲೆನ ನೀಟಾಗಿ ಆರಿಸ್ಕೊಂಡು, ಹಂಗೆ ತಲೆ ಎಲ್ಲ ಆರಿದ್ಮೇಲೆ ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗ್ ಆರಿತ್ತು. ಬಟ್ಟೆಗಳೆಲ್ಲ ತಗೊಂಡೆ. ಆ ಎಷ್ಟ್ ಚೆನ್ನಾಗ್ ನೋಡಿ, ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ನನ್ ಕೂದ್ಲು. ತುಂಬಾ ಚೆನ್ನಾಗ್ ಶೈನಿಂಗ್ ಇರುತ್ತೆ. ಆ ಯಾಕೆಂದ್ರೆ ಆಲ್ ಕ್ಲಿಯರ್ ನಾನ್ ಶಾಂಪು ಯೂಸ್ ಮಾಡೋದು. ತುಂಬಾ ಚೆನ್ನಾಗ್ ಆಗುತ್ತೆ ಅಂತಾನೆ ಹೇಳ್ಬೋದು. ನನ್ಗಂತೂ ನನ್ ಕೂದ್ಲ ನನ್ಗೇನೆ ಇಷ್ಟ. ಸೊ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇರುತ್ತೆ. ಜಡೆ ಹಾಕೊಳಕ್ ಆಗಿರ್ಬೋದು, ಬಿಟ್ಕೊಳಕ್ ಆಗಿರ್ಬೋದು, ತುಂಬಾ ಚೆನ್ನಾಗೆ ಶೈನಿಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಮುಂದೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ, ನೋಡ್ತಾ ಹೋಗಿ. ಸೊ ಇನ್ನೆಲ್ಲಾ ಕೆಲ್ಸ ಮುಗಿಸ್ದೆ. ಈಗ ಆಲ್ರೆಡಿ 3:45 ಆಯ್ತು. ಪೂಜೆ ಎಲ್ಲ ಮುಗಿಯೋಷ್ಟ್ರಲ್ಲಿ. ಬೆಳಗ್ಗೆಯಿಂದ ಮಾಡ್ತಲೇ ಇದ್ದೀನಿ ಕೆಲ್ಸ, ಮುಗಿತಾ ಇಲ್ಲ. ಡೈಲಿ ಹಿಂಗೆ ಅಂತ ಅನ್ಸುತ್ತೆ ನಮ್ಮ ಹೆಣ್ಮಕ್ಳಿಗೆ. ಎಷ್ಟು ಕೆಲ್ಸ ಮಾಡಿದ್ರು ಕೆಲ್ಸ ಸಾಕಾಗೋದೇ ಇಲ್ಲ. ಸೊ ಬ್ಲೌಸ್ ಸ್ಟಿಚಿಂಗ್ ಅಂತೂ ನಿನ್ನೆಯಿಂದ ಸ್ಟಿಚಿಂಗೇ ಮಾಡಿಲ್ಲ ನಾನು. ಯಾಕೆಂದ್ರೆ ಕೆಲ್ಸ ಕೆಲ್ಸ ಕೆಲ್ಸ. ಮತ್ತೆ ಇವತ್ತು ಇನ್ನೊಂದು ಮುಖ್ಯವಾದ ಕೆಲಸ ಇದೆ ನಮ್ ಶಾಪ್ ಅಲ್ಲಿ. ನಿನ್ನೆಯಿಂದ ಪ್ರಮೋಷನ್ ಕೂಡ ಮಾಡಿಲ್ಲ. ಸೊ ನಿನ್ನೆ ಒಂದ್ ಮಾಡಿದ್ದೆ ಪ್ರಮೋಷನ್. ಸೊ ಇವತ್ ಮಾಡೇ ಇಲ್ಲ ನಾನು. ಇವತ್ತು ಒಂದು ಮುಖ್ಯವಾದ ಕೆಲಸ ಇದೆ. ಅದೇನು ಅಂತಂದ್ರೆ, ಗಿಲ್ಲಿ ಗೆದ್ರೆ ನಾನು ಒಂದು ಗಿವ್ ಅವೇ ಅಂತ ಹೇಳಿ ಮಾಡಿದೆ. ಒಬ್ರಿಗೆ ಡ್ರೆಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅಂದ್ರೆ ಹೈಯೆಸ್ಟ್ ಕಮೆಂಟು, ಹೈಯೆಸ್ಟ್ ಲೈಕು, ಹೈಯೆಸ್ಟ್ ಕಮೆಂಟ್ಗೆ ಲೈಕ್ ಮಾಡಿರೋರಿಗೆ ಒಂದು ಡ್ರೆಸ್ ಕೊಡ್ತೀನಿ ಅಂತ ನಿನ್ನೆ ಒಂದು ಗಿವ್ ಅವೇ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ತುಂಬಾ ಖುಷಿ ಆಗ್ತಿದೆ ನನ್ಗೆ. ಅದನ್ನ ಇವಾಗ ಹೋಗಿ ಯಾರು ಗಿವ್ ಅಲ್ಲಿ ಗೆದ್ದಿರೋದು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಬೇಕು ಶಾಪಿಗೆ ಹೋಗಿ. ಅದನ್ನು ಕೂಡ ನಾನು ಈ ಲಾಗ್ ಅಲ್ಲಿ ನಾನು ಹಾಕಿರ್ತೀನಿ, ನೋಡ್ಕೊಳ್ಳಿ ಒಂದ್ಸರಿ. ನಮ್ ಶಾಪ್ ಅಲ್ಲಿ ಈ ತರ ಎಲ್ಲ ಒಂದು ಆಫರ್ ಗಳೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ನಾನು ವೈಭವಿ ಟ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳೋದು ಯಾವಾಗ್ಲೂ.
ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ. ಇನ್ನ ಇವತ್ತು ಶಾಪಿಗೆ ಹೋಗಿ ಅದನ್ನೆಲ್ಲ ಸ್ವಲ್ಪ ಮುಗಿಸ್ತೀನಿ. ಅದೆಲ್ಲ ಮುಗಿಸಿದಾದ್ಮೇಲೆ ತುಂಬಾ ಟಯರ್ಡ್ ಆಗಿದೆ, ಆದ್ರೂ ಕೂಡ ಬ್ಲೌಸ್ ಸ್ಟಿಚ್ ಮಾಡ್ಲೇಬೇಕು. ನಿನ್ನೆ ಹೇಳ್ದೆ ಮಾಡ್ತೀನಿ ಅಂತ, ಮಾಡಕ್ ಆಗ್ಲೇ ಇಲ್ಲ. ಕಸ್ಟಮರ್ಗಳು ನಿನ್ನೆಲ್ಲ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕಸ್ಟಮರ್ಗಳೆಲ್ಲ ಬಂದ್ರು. ಹಾಗಾಗಿ ಇನ್ನೇನು ಇವಾಗ ಹೋಗ್ಬಿಟ್ಟು ಅದನ್ನೆಲ್ಲ ಮುಗಿಸಿ ಮತ್ತೆ ಸ್ಟಿಚಿಂಗ್ ಕುತ್ಕೊಂಡು ಇವತ್ತು ಏನೇ ಕಷ್ಟ ಆದ್ರೂ ನಾನು 2 ಬ್ಲೌಸ್ ಸ್ಟಿಚ್ ಮಾಡ್ಲೇಬೇಕು ಅಂತ ಅನ್ಕೊಂಡಿದೀನಿ. ನಿನ್ನೆ ಮಾಡಕ್ ಆಗೇ ಇಲ್ಲ ನನ್ಗೆ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಇತ್ತು, 6 ಗಂಟೆಗೆ ಟಿವಿ ಮುಂದೆ ಕುತ್ಕೊಂಡೆ. ಸೊ 11:30ಗೆ ಮುಗೀತು ಬಿಗ್ ಬಾಸ್. ಹಾಗಾಗಿ ಬರೀ ಟಿವಿ ಮುಂದೆ ಕುತ್ಕೊಂಡು 5 ಅವರ್ ಟಿವಿ ನೋಡಿದೀನಿ ನಿನ್ನೆ. ಅಮ್ಮ ಟಿವಿ ನೋಡಿ 11:30ಲಿ ತಲೆನೋವು ಬಂದ್ಬಿಡ್ತು ನನ್ಗೆ. ಜಾಸ್ತಿ ಟಿವಿ ನೋಡೋದ್ನಲ್ವಾ, ಹಾಗಾಗಿ ಸೊ ಒಂದ್ ತಲೆನೋವು ಮಾತ್ರ ನುಂಗಿ ಅಷ್ಟೊತ್ತರಲ್ಲಿ ಮನಿಕೊಂಡೆ. ಸೊ ಈ ಡ್ರೆಸ್ ಬಗ್ಗೆ ಕೇಳ್ತೀರಾ. ಈ ಡ್ರೆಸ್ ನಮ್ ಶಾಪ್ ಇಂದೇನೆ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಡ್ರೆಸ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದೀನಿ. ಸೊ ಇದು ಜಾನ್ವಿ ಬ್ರಾಂಡ್ ಇಂದ. ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ ಸ್ಮೂತ್ ಆಗಿ ದುಪ್ಪಟ ಇದೆ. ಸೊ ಇದು ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲ ಥ್ರೆಡ್ ಅಲ್ಲಿ ವಿವಿಂಗ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ ಸಿಂಪಲ್ ಆಗಿ ಒಂದು ಅರ್ಧ ಇಂಚ್ ಓಪನ್ ಇದೆ ಅಷ್ಟೇನೆ. ಸೊ ಲೆಂತ್ ಆಗಿ ರೀತಿ ಒಂದು ಡಿಸೈನ್ ಅಲ್ಲಿ ಎಂಬ್ರಾಯ್ಡರಿ ಮಾಡಿರ್ತಾರೆ. ಇದರಲ್ಲಿ ನನಗೆ ಇಷ್ಟ ಆಗಿರೋದಂದ್ರೆ ಈ ಸ್ಲೀವ್ ತುಂಬಾ ಇಷ್ಟ ಆಯ್ತು ನನ್ಗೆ. ಅದಕ್ಕೆ ನಾನು ಹೊಸ ವರ್ಷಕ್ಕೆ ಈ ಡ್ರೆಸ್ ನಾನೇ ತಗೊಂಡೆ. ಹೊಸ ವರ್ಷದ ದಿನನೇ ವಿಡಿಯೋ ಮಾಡಿದೆ ನಾನು. ಹೊಸ ವರ್ಷಕ್ಕೆ ಈ ಡ್ರೆಸ್ ತಗೋಬಿಟ್ಟೆ. ಸೊ ರನ್ನಿಂಗ್ ಅಲ್ಲೇ ಈ ರೀತಿ ಪ್ಯಾಂಟ್ ಬರುತ್ತೆ ನಿಮ್ಗೆ. ಸೊ ರನ್ನಿಂಗ್ ಅಲ್ಲೇ ವಿತ್ ಪಾಕೆಟ್. ಇದಕ್ಕೆ ತುಂಬಾ ಚೆನ್ನಾಗಿದೆ ಪಾಕೆಟ್. ಒಂದು ಮೊಬೈಲ್ ಆರಾಮಾಗಿ ಇಡಿಸುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಡ್ರೆಸ್ ಅಂತ ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಪ್ರೈಸ್ 1500. ತುಂಬಾ ಚೆನ್ನಾಗಿರೋದಕ್ಕೆ 1500 ಪ್ರೈಸ್ ನ ಹಾಕಿದೀನಿ. ಪ್ರೀಮಿಯಂ ಕ್ವಾಲಿಟಿ. ನಾನು ಆಲ್ರೆಡಿ 2 ರಿಂದ 3 ಸರಿ ವಾಶ್ ಮಾಡಿದೀನಿ, ಏನೂ ಆಗಿಲ್ಲ. ಮತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀನಿ ಡ್ರೆಸ್. ನಮ್ಮ ಶಾಪ್ ಅಲ್ಲಿ ಪರ್ಚೇಸ್ ಮಾಡೋರ್ಗೆಲ್ಲ ಫ್ರೀ ಶಿಪ್ಪಿಂಗ್ ಅಲ್ಲೇ ನಾನು ಕೊಡ್ತಾ ಇರೋದು. ಯಾರಿಗೂ ಎಕ್ಸ್ಟ್ರಾ ಶಿಪ್ಪಿಂಗ್ ಆಗ್ತಾನೆ ಇಲ್ಲ ನಾನು. ಸೊ ನೀವು ಕೂಡ ಬುಕ್ಕಿಂಗ್ ಮಾಡ್ಕೊಳ್ಳಿ. ನಂಬರ್ ಬೇಕಂದ್ರೆ ಕಮೆಂಟ್ ಮಾಡಿ, ನಂಬರ್ನ ಕೊಡ್ತೀನಿ ನಾನು. ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಸಿಗುತ್ತೆ ನಂಬರು. ವೈಭವಿ ಟ್ರೆಂಡ್ಸ್ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋದ್ರೆ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ನನ್ನ ನಂಬರ್ ಇರುತ್ತೆ. ಸೊ ನೀವು ಆರಾಮಾಗಿ ಬುಕ್ ಮಾಡ್ಕೋಬಹುದು. ಈ ಡ್ರೆಸ್ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ. ಇದರಲ್ಲಿ ಇನ್ನೊಂದು ಕಲರ್ ಕೂಡ ಇದೆ, ಲ್ಯಾವೆಂಡರ್ ಇದೆ. ಸೊ ನನಗೆ ಇದು ರೆಸ್ಟೋರೆಂಟ್ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ನನಗೆ ಈ ರೀತಿ ಸ್ಲೀವ್ ಇದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಲಾಗ್ ಹೋಗ್ತಾ ಇರುತ್ತೆ, ನೋಡ್ತಾ ಇರಿ. ಇವತ್ತು ಲಾಂಗ್ ಆಗುತ್ತೇನೋ ಅಂತ ಅನ್ಸುತ್ತೆ. ಸೊ ಮನೆಗೆಲ್ಲ ಮುಗಿಸ್ಕೊಂಡೆ ಮತ್ತೆ ಶಾಪಿಗೆ ಬಂದೆ. ಆಲ್ರೆಡಿ 4 ಗಂಟೆ ಆಗಿತ್ತು ಅಂತ ಅನ್ಸುತ್ತೆ. ಅಷ್ಟೆಲ್ಲ ಮುಗಿಯೋಷ್ಟರಲ್ಲಿ 3:30 ಆಗಿ ಮತ್ತೆ ಒಂದ್ ಅರ್ಧ ಗಂಟೆ ರೆಸ್ಟ್ ಅಂತ ಏನು ಮಾಡಿಲ್ಲ ನಾನು. ತಲೆನ ನೀಟಾಗಿ ಬಾಚ್ಕೊಂಡು ಎಲ್ಲ ರೆಡಿ ಆಗ್ಬಿಟ್ಟು ಶಾಪಿಗೆ ವಿಸಿಟ್ ಮಾಡಿದೆ. ಶಾಪ್ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಕ್ಯಾಮ್ರಾದಲ್ಲೇ ನೋಡ್ಕೊಂತಾ ಇರ್ತೀನಿ. ಕಸ್ಟಮರ್ ಬಂದಾಗ ಅಷ್ಟೇ ನಾನು ಹೋಗೋದು. ಸೊ ಇನ್ನ ಇವತ್ತು ಒಂದ್ ಸ್ವಲ್ಪ ಪಾರ್ಸಲ್ ಕಳ್ಸೋದಿತ್ತು, ಪ್ಯಾಕಿಂಗ್ ಮಾಡೋದಿತ್ತು. ಆನ್ಲೈನ್ ಅಲ್ಲಿ ನಮ್ಮ ಶಾಪ್ ಅಲ್ಲಿ ಬುಕ್ ಮಾಡ್ಕೊಳ್ತಾರಲ್ವಾ, ಸೊ ಅವ್ರಿಗೆಲ್ಲ ಪಾರ್ಸಲ್ ಕಳಿಸ್ಬೇಕು. ನಾನು ಇನ್ನ ಲ್ಯಾಪ್ಟಾಪ್ ಅದನ್ನೇನು ಇಟ್ಟಿಲ್ಲ, ನಿಮ್ಗೆ ಹೇಳ್ತಲೇ ಇರ್ತೀನಿ ಯಾವಾಗ್ಲೂ ನಾನೆಲ್ಲ ಬರೆಯೋದೇನೆ. ಅದನ್ನ ನಮ್ಮ ಅಡ್ರೆಸ್ನ ನಾನು ಸೈಬರ್ ಅಲ್ಲೇ ಪ್ರಿಂಟ್ ಹಾಕ್ಸ್ಕೊ ಬಂದಿದ್ದೀನಿ. ಸೊ 2 ಅಡ್ರೆಸ್ನ ನಾವು ಬರೀಬೇಕಾಗುತ್ತೆ. ಅವ್ರ ಅಡ್ರೆಸ್ನ ಒಂದ್ ಕಡೆ ಮೆನ್ಷನ್ ಮಾಡಿ, ಕೆಳಗಡೆ ನಮ್ದು ಫ್ರೆಮ್ ಅಡ್ರೆಸ್ನ ನಾವು ಪ್ರಿಂಟ್ ಹಾಕ್ಸ್ಕೊಂಡ್ ಬಂದಿರ್ತೀನಿ. ಸೊ ಅದನ್ನೆಲ್ಲ ನೀಟಾಗಿ ಒಂದ್ ಅಕ್ಷರನು ಮಿಸ್ ಆಗ್ದಂಗೆ, ಒಂದ್ ಪಿನ್ ಕೋಡ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ನೀಟಾಗಿ ಬರಿಬೇಕಾಗುತ್ತೆ. ಹಂಗ್ ಬರ್ದ್ರೆ ಮಾತ್ರ ನಾವ್ ಹಾಕಿರೋ ಐಟಮ್ ಅವ್ರಿಗೆ ಕರೆಕ್ಟ್ ಆಗಿ ಅವ್ರ ಒಂದ್ ಇರೋ ಹತ್ರನೇ ಹೋಗುತ್ತೆ. ಸೊ ಒಬ್ರು ಬುಕ್ ಮಾಡ್ಕೊಂಡಿದ್ರು, ವಿಡಿಯೋ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇನ್ನೇನು ಅದನ್ನೆಲ್ಲ ನೀಟಾಗೆ ಬರಿತಾ ಇದ್ದೀನಿ. ಅದನ್ನ ಮೊಬೈಲಾಗೆ ಅಡ್ರೆಸ್ ಕಳ್ಸಿರ್ತಾರಲ್ವಾ ಅವರು, ಆ ಮೊಬೈಲಾಗ ಅಡ್ರೆಸ್ ಕಳ್ಸಿರೋದನ್ನ ನೀಟಾಗಿ ನೋಡ್ಕೊಂಡು ಬರಿಬೇಕಾಗುತ್ತೆ. ಏನಾದ್ರೂ ಒಂದ್ ಅಕ್ಷರ ಮಿಸ್ಟೇಕ್ ಆಯ್ತು ಅಂತಂದ್ರೆ ಊರ್ ಯಾವ್ದು, ಪ್ಲೇಸ್ ಯಾವ್ದು, ಡಿಸ್ಟಿಕ್ ಯಾವ್ದು, ಈ ರೀತಿ ತಾಲೂಕ್ ಯಾವ್ದು ಅಂತ ಗೊತ್ತಾಗೋದೇ ಇಲ್ಲ. ಸೊ ಹಾಗಾಗಿ ನೀಟಾಗಿ ನೋಡ್ಕೊಂಡು ಬರೀಬೇಕಾಗುತ್ತೆ. ನಾನೇ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತೀನಿ. ಯಾರೇ ಆರ್ಡರ್ ಕೊಟ್ರು ಕೂಡ ನಾನೇ ಪ್ಯಾಕಿಂಗ್ ಮಾಡೋದು. ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ದಿನ ಪ್ಯಾಕಿಂಗ್ ಬಂದೇ ಬರುತ್ತೆ. ಸೊ ಯಾವಾಗೂ ತೋರಿಸಿರ್ಲಿಲ್ಲ ನಾನು, ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮ್ಗೆ. ಇಷ್ಟೆಲ್ಲ ಕೆಲಸ ಇರುತ್ತೆ ನಮ್ಮ ಒಂದು ಲೈಫ್ ಅಲ್ಲಿ ಅಂತಾನೆ ಹೇಳ್ಬೋದು. ಸೊ ಒಂದು 5 ನಿಮಿಷನು ಬಿಡುವಿಲ್ದಂಗೆ ಕೆಲಸ ಮಾಡ್ತಲೇ ಇರ್ತೀನಿ ಬೆಳಗಿಂದ ಸಂಜೆವರೆಗೂನು. ಅದನ್ನೆಲ್ಲ ನೀಟಾಗಿ ಬರ್ದೆ. ಇನ್ನ ಅವರು ತಗೊಂಡಿರೋದ್ ಏನೇನಂದ್ರೆ ಒಂದ್ 3 ಲೆಗ್ಗಿನ್ಸ್ ತಗೊಂಡಿದ್ರು, ಮತ್ತೆ ಒಂದು 3 ಏನೋ ಟಾಪ್ ತಗೊಂಡಿದ್ರು, ಮತ್ತೆ ಒಂದು ಪಾರ್ಟಿ ವೇರ್ ಸೆಟ್ ತಗೊಂಡಿದ್ರು. ಈ ರೀತಿ ಯಾವಾಗ್ಲೂ ಬುಕ್ ಮಾಡ್ಕೊಳ್ತಲೇ ಇರ್ತಾರೆ ಇವರು. ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ ಶಾಪ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಾನು ಒಂದೇ ಬ್ರ್ಯಾಂಡ್ ನ ಯೂಸ್ ಮಾಡಲ್ಲ, ಒಂದ್ 2-3 ಬ್ರ್ಯಾಂಡ್ ನ ಯೂಸ್ ಮಾಡ್ತೀನಿ. ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. ಮಿನಿಮಮ್ 2 ವರ್ಷದಿಂದ ಒಂದೇ ಅಂಗಡಿಲಿ ನಾನು ಐಟಮ್ಗಳನ್ನ ತರ್ತಾ ಇರ್ತೀನಿ, ಪಾರ್ಟಿ ವೇರ್ ಸೆಟ್ಸ್ ಎಲ್ಲಾನ. ಸೊ ಒಂದೇ ಬ್ರ್ಯಾಂಡ್ ಅದು. ಇನ್ನೊಂದು ಬಾಂಬೆ ಐಟಮ್ ಅಂತ ಒಂದು ಐಟಮ್ ನ ತರ್ತೀನಿ ನಾನು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ಬೇರೆ ಶಾಪ್ ಇಂದು ಪಾರ್ಟಿ ವೇರ್ ಸೆಟ್ಸ್ ಆಗಿರುತ್ತೆ. ಇವಾಗ ಹಾಕಿರೋ ಡ್ರೆಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಡ್ರೆಸ್ ಬಗ್ಗೆ ನಾನು ಹೇಳ್ತಲೇ ಇರ್ತೀನಿ,
ನಾನು ವೈಭವಿ ಟ್ರೆಂಡ್ಸ್ ಅಲ್ಲಿ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ. ಇದು ಒಂದ್ಸರಿ ವಾಶ್ ಆಗಿತ್ತು, ಇದು 2ನೇ ಸರಿ ನಾನು ಹಾಕೊಂಡಿರೋದು ಇವತ್ತು. ಫಸ್ಟ್ ನ್ಯೂ ಇಯರ್ ದಿನ ಈ ಡ್ರೆಸ್ ನ ಹಾಕಿದ್ದೆ ನಾನು. ತುಂಬಾ ಚೆನ್ನಾಗಿದೆ. ರೆಸ್ಟೋರೆಂಟ್ ಅಂದ್ರೆ ಇವಾಗ ತುಂಬಾ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಈ ಡ್ರೆಸ್. ಸೊ ಇನ್ನ ಈಗ ನೋಡಿ, ಅದು ಕವರ್ ಇರುತ್ತಲ್ವಾ, ಆ ಕವರ್ ಮೇಲೆ ಇದನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ನಾವು ಗಮ್ಮು ಟೇಪ್ ಇರುತ್ತಲ್ವಾ ಅದನ್ನ ನೀಟಾಗಿ ಅಂಟಿಸ್ಬೇಕು. ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಅಂಟಿಸ್ಬೇಕು. ಅಂಟಿಸಿಲ್ಲ ಅಂತಂದ್ರೆ ಎಲ್ಲ ಆ ಕಡೆ ಈ ಕಡೆ ಹಾಕ್ಬೇಕಾದಾಗ, ತಗೊಂಡ್ ಹೋಗ್ಬೇಕಾದಾಗ ಕಿತ್ತೋಗ್ಬಿಡುತ್ತೆ. ಸೊ ನೀಟಾಗಿ ಪ್ಯಾಕ್ ಮಾಡ್ಬೇಕು. ಒಂದು ಪ್ಯಾಕಿಂಗ್ ಮಾಡೋಷ್ಟರಲ್ಲಿ ನಿಜವಾಗೂ ಬರ್ದು ಎಲ್ಲ ಪ್ಯಾಕಿಂಗ್ ಮಾಡೋಷ್ಟರಲ್ಲಿ ಮಿನಿಮಮ್ ಅಂದ್ರೆ ಒಂದು 10-15 ನಿಮಿಷ ಬೇಕಾಗುತ್ತೆ. ಸೊ ನೋಡಿ, ಅದನ್ನೆಲ್ಲ ನಾನು ಹಾಕಿ ಆಯ್ತು. ಈ ರೀತಿ ಅವ್ರನ್ನ ಎಲ್ಲ ಲೆಗಿನ್ಸು ಎಲ್ಲ ಕರೆಕ್ಟ್ ಆಗಿ ಎಲ್ಲ ಎಷ್ಟೆಷ್ಟಿದೆ ಏನು ಅಂತ ಒಂದ್ಸರಿ ಮೊಬೈಲ್ ಅಲ್ಲಿ ಏನೇನ್ ಬುಕ್ ಮಾಡ್ಕೊಂಡಿದ್ದಾರೆ, ಏನ್ ಕತೆ ಅಂತ ಹೇಳಿ ಎಲ್ಲ ಒಂದ್ಸರಿ ಚೆಕ್ ಮಾಡ್ಬೇಕಾಗುತ್ತೆ ನಾವು. ಸೊ ಫಸ್ಟೇ ಅಮೌಂಟ್ ಹಾಕಿರ್ತಾರೆ ನಮ್ಗೆ, ಶಿಪ್ಪಿಂಗ್ ಮಾತ್ರನ ಎಕ್ಸ್ಟ್ರಾ ಇರುತ್ತೆ. ನಾನು ನಮ್ಮ ವೈಭವಿ ಟ್ರೆಂಡ್ಸ್ ಅಲ್ಲಿ ಫ್ರೀ ಶಿಪ್ಪಿಂಗ್ ಅಲ್ಲಿ ನಾನೆಲ್ಲ ಕೊಡೋದು, ಯಾವುದೇ ಶಿಪ್ಪಿಂಗ್ ನ ತಗೊಳ್ಳೋದಿಲ್ಲ. ಬಟ್ ನಾವು DDC ಆಫೀಸ್ಗೆ ಹಾಕ್ತಿವಿ, ಇಲ್ಲಾಂದ್ರೆ ಪೋಸ್ಟ್ ಆಫೀಸಿಗೆ ಕಳಿಸ್ತೀನಿ ನಾನು. ಪೋಸ್ಟ್ ಆಫೀಸ್ಗೆ ಆದ್ರೆ 1 kgಗೆ 48 ರೂಪಾಯಿ ತಗೊಂತಾರೆ. DDC ಅಲ್ಲಿ ಆದ್ರೆ 80 ರೂಪಾಯಿ ತಗೊಳ್ತಾರೆ. 80-90 ಈ ರೀತಿ ಎಲ್ಲ ತಗೊಳ್ತಾರೆ. ಲಗೇಜ್ ಮೇಲೆ ಡಿಪೆಂಡ್, ಜಾಸ್ತಿ ಲಗೇಜ್ ಇದ್ರೆ ಕಮ್ಮಿ ತಗೊಳ್ತಾರೆ. ಹಾಗಾಗಿ ಸೊ ಇನ್ನೆಲ್ಲ ನೋಡಿ ಈ ರೀತಿ ಕವರ್ಗೆ ಹಾಕ್ಬಿಟ್ಟು ಅದ್ರಲ್ಲಿ ಇಕ್ತಾ ಇದೀನಿ ನಾನು. ಇಟ್ಬಿಟ್ಟು ನೀಟಾಗೆ ಪ್ಯಾಕ್ ಮಾಡೋದಷ್ಟೇ. ಈ ರೀತಿ ಪ್ಯಾಕಿಂಗ್ ಇರುತ್ತೆ ನೋಡಿ. ಇಡಕ್ ಹೋದ್ರೆ ಅದ್ ಬರ್ಲೇ ಇಲ್ಲ. ಹಂಗೆ ಒಂದ್ ಸಿಂಗಲ್ ಇಟ್ಬೇಡ ಅಂತೇಳಿ ಸಿಂಗಲ್ ಇಡ್ತಾ ಇದೀನಿ. ಎಷ್ಟು ಕಷ್ಟ ಗೊತ್ತಾ ಇದೆಲ್ಲ. ತಾಳ್ಮೆಯಿಂದ ಕೆಲ್ಸನ ಮಾಡ್ಬೇಕು. ತಾಳ್ಮೆಯಿಂದ ಮಾಡಿಲ್ಲ ಅಂದ್ರೆ ಯಾವ್ದು ಆಗಲ್ಲ. ಸೊ ಇನ್ನ ಅದನ್ನೆಲ್ಲ ನೀಟಾಗಿಟ್ಟು ಅವ್ರಿಗೆ ಒಂದು ಗಿಫ್ಟ್ ಕೊಡ್ಬೇಕಂತ ಅನ್ನಿಸ್ತು ನನ್ಗೆ. ನೋಡಿ ಈ ರೀತಿ ಯಾರಾದ್ರೂ ಜಾಸ್ತಿ ನನ್ನ ಹತ್ರ ಬುಕ್ ಮಾಡ್ಕೊಂತಾ ಇದ್ರೆ, ಮತ್ತೆ ನಮ್ ಕಸ್ಟಮರ್ಗಳು ಶಾಪ್ ವಿಸಿಟ್ ಮಾಡಿ ತಗೊಳ್ತಾ ಇದ್ರೆ, ಒಂದ್ ಪರ್ಸ್ ಇಟ್ಕೊಂಡಿದೀನಿ ನಾನು. ತುಂಬಾ ಚೆನ್ನಾಗಿದೆ. 150 ರುಪೀಸ್ ಆ ಪರ್ಸ್. ಇವತ್ತು ತೋರ್ಸಿದ್ನಲ್ಲ ಅದು. ಆ ಗಿಫ್ಟ್ ನ ಕೊಟ್ಬಿಡ್ತೀನಿ ಅವ್ರಿಗೆ. ಇಲ್ಲಾಂದ್ರೆ ಏನಾದ್ರೂ ಬ್ಯಾಂಗಲ್ ಸ್ಟೋರ್ ಐಟಮ್ಸ್ ಎಲ್ಲ ನನ್ನ ಹತ್ರ ಇದೆ. ಸರಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ತುಂಬಾನೇ ಇದೆ. ಕಾಸ್ಮೆಟಿಕ್ಸ್ ಎಲ್ಲ ಇದೆ ನನ್ನ ಹತ್ರ. ಅದನ್ನಾದ್ರೂ ಕೊಟ್ಬಿಡ್ತೀನಿ. ನೋಡಿ ಈ ರೀತಿ ಪ್ಯಾಕಿಂಗ್ ಆಯ್ತದು. ಈ ರೀತಿ ಬುಕ್ ಮಾಡ್ಕೊಂಡಿದ್ರು ಒಬ್ರುಗ. ಆ ವಿಡಿಯೋ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇನ್ನ ನಾನು ನೆನ್ನೆ ಬ್ಲಾಗ್ ಅಲ್ಲಿ ಹೇಳಿದೀನಿ, ಸ್ಯಾರಿಗಳನ್ನ ಸ್ವಲ್ಪ ಹಾಕ್ಸಿದೀನಿ. ನಮ್ ಹುಡ್ಗಿ ಇಷ್ಟಪಟ್ಟಿದ್ಲ ಸ್ಯಾರಿ ನಾನು ಉಟ್ಕೊಂಡಿರೋದ್ನ. ಸೊ ಅದ್ರ ಜೊತೆ ಇನ್ನೊಂದ್ ಸ್ವಲ್ಪ ಕಲರ್ನ ಹಾಕ್ಸಿದೀನಿ ಅಂತ ಕೂಡ ಹೇಳಿದ್ದೆ ನಾನು. ಇವತ್ತು ಐಟಮ್ ಬಂದಿತ್ತು ಅದನ್ನ ಕೂಡ ಇವಾಗ ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕಟ್ ಮಾಡ್ಬಿಟ್ಟು ನೀಟಾಗಿ ತೆಗಿಬೇಕು ಅದನ್ನ. ಯಾಕೆಂದ್ರೆ ಈ ರೀತಿ ನೀಟಾಗಿ ಪ್ಯಾಕ್ ಮಾಡಿ ಕಳ್ಸಿರ್ತಾನೆ ನೋಡಿ ನಮ್ಗೆ ಬೆಂಗಳೂರಿಂದ ಲಗೇಜ್. ನಮ್ಗೆ ಈ ರೀತಿ ಕೊರಿಯರ್ ಮಾಡಿರಲ್ಲ. KNS ಅಂತ ಹೇಳಿ ಟ್ರಾನ್ಸ್ಪೋರ್ಟ್ ಹಾಕಿರ್ತಾರೆ. ನಾವೊಂದು KNS ಅಂತ ಇದೆ ತುಮಕೂರಲ್ಲಿ, ಆ ಟ್ರಾನ್ಸ್ಪೋರ್ಟ್ ಹಾಕ್ಸ್ಕೊತೀವಿ. ಸೊ ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ನಿಜವಾಗೂ. ಕಡ್ಡಿ ಬನಾರಸ್ ಅಲ್ಲಿ ಈ ಸ್ಯಾರಿಗಳು ಎಷ್ಟು ಮಾರಿದೆನೋ, 100 ಅಂತ ಹೇಳಕ್ಕಾಗಲ್ಲ, 200-300 ಇಷ್ಟೆಲ್ಲ ಮಾರ್ತಲೇ ಇದೀನಿ. ಎಷ್ಟು ತಂದ್ ಹಾಕಿದ್ರು ನಮ್ಮ ಅಂಗಡಿಲಿ ಇರಲ್ಲ. ನಿಜವಾಗೂ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಈ ಸ್ಯಾರೀಸು. ಇಷ್ಟು ಸ್ಯಾರಿನ ಇವತ್ತು ಬುಕ್ ಮಾಡ್ಕೊಂಡಿದ್ದೆ. ಒಂದೇ ಕಲರ್ ಅಲ್ಲಿ 5 ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದೆ. ಇನ್ನು ಇದ್ದಿದ್ ಕಲರ್ಗಳೆಲ್ಲ ಈ ರೀತಿ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ. ಎಷ್ಟು ಚೆನ್ನಾಗಿದೆ ಗೊತ್ತೇನ್ರಿ ಈ ಸ್ಯಾರೀಸು. ಯಾರಿಗಾದ್ರೂ ಬೇಕಂದ್ರೆ ನಿಜವಾಗೂ ನಂಬರ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀನಿ ನಾನು. ಒಂದ್ಸರಿ ಆ ನಂಬರ್ಗೆ ತಗೊಂಡು ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದ್ರೆ ಶಾಪ್ ವಿಸಿಟ್ ಮಾಡಿ. ಇಲ್ಲಿ ಯಾರಾದ್ರೂ ತುಮಕೂರಲ್ಲಿ ಅಕ್ಕಪಕ್ಕ ಊರಲ್ಲೆಲ್ಲ ನೋಡ್ತಾ ಇದ್ರೆ ನನ್ನ ವಿಡಿಯೋಗಳನ್ನ, ನಮ್ ಶಾಪ್ ವಿಸಿಟ್ ಮಾಡಿ. ನೋಡಿ ಆ ಕಾಂಬಿನೇಷನ್ ನೋಡಿರಿ ಎಷ್ಟು ಚೆನ್ನಾಗಿದೆ ಕಣ್ರಿ ಆ ಸೀರೆಗಳೆಲ್ಲ. ನನ್ಗಂತೂ ನಿಜವಾಗಿ ಎಲ್ಲಾ ಸ್ಯಾರೀಸು ಪರ್ಸನಲ್ ಆಗಿ ಇಷ್ಟ ಆಯ್ತು. ಈ ಸ್ಯಾರಿ ಮೇಲೆ ಕಣ್ ಬಂದಿದೆ ನನ್ಗೆ. ವೈಟ್ ಬಂದಿದೆ ನೋಡಿ ಪರ್ಪಲ್ಗೆ. ನೋಡೋಣ ಇಷ್ಟ ಆದ್ರೆ ತಗೊಳ್ಳೋದು. ಮೊನ್ನೆ ಬೇರೆ ಇದ್ರಲ್ಲೇನೆ ಒಂದು ಗ್ರೀನ್ ವಿತ್ ಪಿಂಕ್ ಹೊಲಿಸ್ಕೊಂಡಿದ್ದೀನಲ್ವಾ, ರೀಲ್ಸ್ ಮಾಡಿ ಹಾಕಿದ್ದೀನಲ್ಲ, ಆ ಸೀರೆ ಆಲ್ರೆಡಿ ಇದ್ರಲ್ಲೇ ನಾನು ತಗೊಂಡಿರೋದು ಇದೇ ಡಿಸೈನ್ ಅಲ್ಲೇ. ಸೊ ನೋಡೋಣ, ಏನಾದ್ರು ಇಷ್ಟ ಆದ್ರೆ ಖಂಡಿತ ತಗೊಳ್ತೀನಿ. ಇದ್ರಲ್ಲಿ ಒಂದು ಹೇಳಕ್ ಆಗೋದಿಲ್ಲ. ನೋಡಿ ಇದ್ ನೋಡಿ, ನೆವಿ ಬ್ಲೂಗೆ ರಾಮ ಗ್ರೀನ್ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲಾ ಸ್ಯಾರಿ ಕಲೆಕ್ಷನ್ ತರಿಸಿದ್ರಲ್ಲಿ ಎಲ್ಲ ಚೆನ್ನಾಗಿತ್ತು. ಇನ್ನು ಬೇಕಂದ್ರೆ ಹಿಂದೆ ನೋಡಿ ಅಲ್ಲಿ ಕಾಣಿಸ್ತಿರೋ ಸ್ಯಾರಿಗಳೆಲ್ಲ ಅದೇ ಕಾಂಬಿನೇಷನ್ಸೇ. ಮಿನಿಮಮ್ ಅಂದ್ರೆ ಈ ಡಿಸೈನ್ ಅಲ್ಲಿ ಒಂದ್ 20-30 ಕಲರ್ ಕಾಂಬಿನೇಷನ್ ಸ್ಯಾರೀಸ್ ಇದೆ ನಮ್ಮ ಶಾಪ್ ಅಲ್ಲಿ ಇವಾಗ. ತುಂಬಾ ಚೆನ್ನಾಗಿ ಓಡ್ತಾ ಇರೋದ್ರಿಂದ ಮುಗ್ದಂಗೆಲ್ಲ ತರಿಸ್ತಲೇ ಇರ್ತೀನಿ. ಸೊ ಇಷ್ಟು ನೋಡಿ, ಒಂದೇ ಕಲರ್ ಅಲ್ಲಿ 5 ಸೀರೆನ ತರಿಸಿದೀನಿ. ಇನ್ನ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ನನಗೂ ಕೂಡ ಸಾಕಾಗೋಯ್ತು. ಇನ್ನ ಇವಾಗ ಕೂಡ ಏನ್ ಸಾಕಾದ್ರೂ ಕೂಡ ಈ ಬ್ಲೌಸ್ 2 ಸ್ಟಿಚ್ ಮಾಡಲೇಬೇಕು ನಾನು. ಇದು ನಮ್ಮ ಅಕ್ಕನ ಸೊಸೆ ಅಂತ ನನ್ನ ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ದೀನಿ, ನೋಡಿರ್ಬೋದು ನೀವು. ಅಂದರೆ ನಮ್ಮ ಅಕ್ಕನ ಮಗನ ಹೆಂಡತಿ, ಅವಳದು 5 ತಿಂಗಳದು ಶ್ರೀಮಂತ ಇದೆ. ಅಂದರೆ ಅವ್ರ ತವ್ರ ಮನೆ ಕರ್ಕೊಂಡು ಬಂದ್ಬಿಟ್ಟು ಅವಳ ಕರ್ಕೊಂಡು ಹೋಗ್ತಾರೆ 5 ತಿಂಗಳಲ್ಲಿ ಶ್ರೀಮಂತ ಮಾಡಿಕೊಂಡು. ಸೊ ಅವಳಿಗೆ ಇವೆರಡು ಸೀರೆ ಇಷ್ಟ ಆಗ್ಬಿಡ್ತಂತೆ, ನಮ್ಮ ಶಾಪಲ್ಲಿ ತೊಗೊಂಡಿದ್ದಾಳೆ. ನಾನು ಮೊನ್ನೆ ಒಂದು ರೀಲ್ಸ್ ಮಾಡಿ ಹಾಕಿದ್ದೀನಿ ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಲ್ಲ ಕಡೆನೂ. ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿ ನಾನು ರೀಲ್ಸ್ ಮಾಡಿ ಹಾಕಿದ್ದೀನಿ. ಆ ಸೀರೆ ಕಾಂಬಿನೇಷನ್ನೇ ಬರುತ್ತೆ ಇದು. ನಾಳೆ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಖಂಡಿತ. ಇದು ಮೈಸೂರು ಸಿಲ್ಕು. ಈ ಕಾಂಬಿನೇಷನಲ್ಲಿ ಈ ಪಿಸ್ತಾ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಬರುತ್ತೆ. ಇದು ಬ್ಯೂಟಿಫುಲ್ ಆಗಿದೆ ಈ ಸ್ಯಾರಿ ಕೂಡ. ಸೊ ಇದೆರಡು ಬ್ಲೌಸ್ ಸ್ಟಿಚ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಯಾಕಂದರೆ ಲೆಂತಿ ಆಗುತ್ತೆ ವ್ಲಾಗ್ ಇವತ್ತು. ಹಾಗಾಗಿ ಇಲ್ಲಿಗೇನೆ ಹೆಣ್ಣು ಮಾಡೋಣ ಅಂತೇಳಿ
ಎಂಡ್ ಮಾಡ್ತಾ ಇದ್ದೀನಿ. ಇವೆರಡು ಡಿಸೈನ್ ಬ್ಲೌಸೇನೆ. ಇದು ಪೈಪಿಂಗ್ ಇಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ. ಇದನ್ನು ಹೈ ನೆಕ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ನಾಳೆ ನಿಮಗೆ ಖಂಡಿತ ಲಾಗಲ್ಲಿ ನಾನು ಇವೆರಡು ತೋರಿಸ್ತೀನಿ. ಈ ಸ್ಯಾರಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿ ಕಾಂಬಿನೇಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇನ್ನೇನು ಅಡುಗೆ ಕೂಡ ಮಾಡಬೇಕು ಇವತ್ತು. ಅಡುಗೆ ನೋಡೋಣ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ನಾನು ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ. ಈಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲಾಗನ್ನು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ನನ್ನ ಲಾಗ್ ನೋಡಿಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.